ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಶಿವಮೊಗ್ಗ ಮತ್ತು ಗಂಗಾವತಿ ಎಲ್ಲ ಕಡೆನೂ ನಾವು ಪ್ರಮೋಷನ್ಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಹುಬ್ಬಳ್ಳಿ ಶಾಸಕರಾದಂಥ ವಾಸವನವರು ಏನು ಮಾಡಿರುವಂಥ ಸಿನಿಮಾ, ಹಾಗೆ ಅವರ ಬೆಂಬಲಿಗರಾದಂಥ ದಯಾನಂದ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಅವರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಕುಟುಂಬದಲ್ಲಿ ಅವರೇ ನಿಂತು ಎಲ್ಲ ಕಡೆ ಪ್ರೋತ್ಸಾಹ ಆಗ್ತಾ ಇದ್ದಾರೆ. ಅದೇ ರೀತಿ ಎಲ್ಲರೂ ಈ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇಂಥ ನಿಮ್ಮ ಪ್ರೀತಿಯ ನಮ್ಮ ಆಟೋ ಚಾಲಕರು ಎಲ್ಲರ ಪರವಾಗಿ ನಮ್ಮ ಇವರು ಕಾಗೇರಿಯವರು ಹೇಳಿದ್ದನ್ನು ಕೇಳಿ ಅವರು ಇದು ಬ್ರಿಟಿಷ್ ದೊರೆಯರ ಸಂತುಷ್ಟ ಪಡಿಸ್ಲಿಕ್ಕೆ ಬರೆದಿರೋದು ಅಂತ ಅಂದ್ರೆ ನಾವು ರವೀಂದ್ರನಾಥ ಟ್ಯಾಗೂರ್ಗೆ ಮಾಡ್ತಕ್ಕಂಥ ಅವಮಾನ. ರವೀಂದ್ರನಾಥ ಟ್ಯಾಗೂರ್ ನೋಬೆಲ್ ಪ್ರೈಸ್ ಅನ್ನು ತೆಗೆದುಕೊಳ್ಳುವ ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಪಡೆದಂಥವ್ರು. ಅವರು ಒಂದು ಕವಿತೆಯನ್ನ ಗೀತೆಯನ್ನ ಬರೆದಾಗ ಅದು ದೇಶ ಪ್ರೇಮದ ಪ್ರತೀಕ ಇರುತ್ತೆ ಹೊರತು ದೇಶದ್ರೋಹದ ಪ್ರತೀಕ ಅಲ್ಲ. ಅದರಿಂದ ನಾವು ಏನು ರವೀಂದ್ರನಾಥ ಟ್ಯಾಗೂರ್ ಅವರ ಒಂದು ರಾಷ್ಟ್ರಗೀತೆ ಇದೆ ಅದನ್ನ ನಾವೆಲ್ಲ ಮೆಚ್ಚಿದ್ದೇವೆ, ಒಪ್ಪಿದ್ದೇವೆ. ಮತ್ತೆ ಇಷ್ಟು ವರ್ಷದ ಸುಮಾರು ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ವರ್ಷನೂ ಕೂಡ ನಾವು ಅದನ್ನು ಒಪ್ಪಿದ್ದೇವೆ. ಈಗ ಅಚಾನಕ್ ಆಗಿ ಕಾಗೇರಿಯವರು ಆ ತರ ಹೇಳಿದಂತದನ್ನ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ. ಮತ್ತೆ ಜೊತೆಯಲ್ಲಿ ಅವ್ರಿಗೇನು ಜ್ಞಾನೋದಯ ಆಯ್ತು ಗೊತ್ತಿಲ್ಲ, ಮಾರನೇ ದಿವಸನೇ ಹೇಳಿದ್ರು ನಾನು ಹೇಳಿದ್ದೀನಿ, ಬಟ್ ಇದನ್ನ ಮುಂದುವರ್ಸಕ್ಕೆ ಹೋಗೋಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಅವರೇ ಹೇಳಿದ್ರು. ಅದರಿಂದ ನಾನು ಕೂಡ ಅದನ್ನ ವಿವಾದ ಮಾಡಲಿಕ್ಕೆ ಹೋಗೋಣ ಇಷ್ಟಪಡ್ತೀನಿ.